ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನೋಡಿ ಸಿಹಿ ಕುಂಬಳಕಾಯ್ದು ಹುಳಿ ಮಾಡ್ತಾ ಇದ್ದೇನೆ. ಇದು ಬೇಳೆ ಹಾಕಿ ಮಾಡೋ ಅಂಥ ಹುಳಿ. ಇದು ನಮ್ಮ ಕಡೆ ಕರಾವಳಿ ಸೈಡಲ್ಲಿ ಉಡುಪಿ ಮಂಗಳೂರು ಸೈಡಲ್ಲಿ ತುಂಬ ಜಾಸ್ತಿ ಮಾಡ್ತಾರೆ. ಇದು ದೇವಸ್ಥಾನದಲ್ಲೆಲ್ಲ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಇದನ್ನು. ಅದರಿಂದ ಇವತ್ತು ನಾನು ಕೂಡ ಮಾಡ್ತಾ ಇದ್ದೇನೆ. ಮೊದಲು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಇದು ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಳ್ಬೇಕು. ಮೊದಲು ಇದನ್ನೆಲ್ಲ ಕಟ್ ಮಾಡ್ಕೊಂಡು ಬರ್ತೇನೆ. ನೋಡಿ, ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ಒಂದು ಚಿಕ್ಕ ಪೀಸು ತಗೊಂಡಿದ್ದು, ಅದರಲ್ಲಿ ಎಷ್ಟಾಗಿದೆ ನೋಡಿ ಹೋಳು. ಬೇಕಾದ್ರೆ ನೀವು ಸಿಪ್ಪೆ ಸಮೇತ ಹಾಕ್ಕೊಳ್ಬೋದು. ನಮಗೆ ದೇವಸ್ಥಾನದಲ್ಲೆಲ್ಲ ಮಾಡ್ತಾರೆ, ಅವರೆಲ್ಲ ಸಿಪ್ಪೆ ತೆಗಿಯೋಲ್ಲ, ಹಾಗೆ ಹಾಕ್ತಾರೆ. ನಾನು ಸ್ವಲ್ಪ ಸಿಪ್ಪೆ ತೆಗೆದಿದ್ದೇನೆ, ಮಕ್ಕಳಿಗೆ ಸಿಪ್ಪೆ ಹಾಕಿದರೆ ಇಷ್ಟ ಆಗಲ್ಲ ಅಂತ. ಇದು ಚೆನ್ನಾಗಿ ಬೇಯುತ್ತೆ ಸಿಪ್ಪೆ ಹಾಕಿದರೆ ಕೂಡ. ಇದು ಬೇಳೆ ಹಾಕಿ ಮಾಡ್ತಾ ಇದ್ದೇನೆ. ಇದಕ್ಕೊಂದು 2-3 ಇಡೀ ಬೇಳೆ ತಗೊಂಡಿದ್ದೇನೆ. ಇದು ತೊಗರಿಬೇಳೆ. ಇದು ತೊಗರಿಬೇಳೆ ಹಾಕಿ ಮಾಡ್ತಾ ಇದ್ದೇನೆ. ತೆಂಗಿನಕಾಯಿ ಹಾಕಿ ಕೂಡ ಮಾಡ್ಬೋದು, ಅದು ಕೂಡ ಒಂದು ವೆರೈಟಿ ಮಾಡ್ತಾರೆ. ಮತ್ತೊಂದು ಸ್ವಲ್ಪ ಹುಳಿ ತಗೊಂಡಿದ್ದೇನೆ. ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಳಿ ತಗೊಂಡಿದ್ದೇನೆ. ಒಂದು 3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ. ಇವಾಗ ಮೊದಲು ಬೇಳೆ ಬೇಯಿಸ್ಕೊಳ್ಬೇಕು, ಮತ್ತು ಎರಡನ್ನು ಬೇಯಿಸ್ಕೊಳ್ತೇನೆ. ಅದೇ ಬೇಳೆಯನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ತೇನೆ, ಮತ್ತು ಇದನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ತೇನೆ. ಬನ್ನಿ ಇವಾಗ ಬೇಯಿಸ್ಕೊಳ್ಳೋಣ. ಬೇಳೆಯನ್ನು ಒಂದು ಅರ್ಧ ಗಂಟೆ ನೆನೆಸಿ ಇಟ್ಟಿದ್ದೆ ನಾನು. ನೀವು ನೆನೆಸಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ಬೇಳೆ ಚೆನ್ನಾಗಿ ಬೇಯುತ್ತೆ, ಮತ್ತು ಗ್ಯಾಸ್ ಕೂಡ ಸೇವ್ ಆಗುತ್ತೆ, ಬೇಗ ಬೇಯುತ್ತೆ, ಗ್ಯಾಸ್ ಸೇವ್ ಆಗುತ್ತೆ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೇನೆ, ಬೇಳೆ ನಿಮಗೆ ಟೈಮ್ ಇದ್ದರೆ ನೆನೆಸಿ ಇಡಿ ಅಂತ. ಯಾಕೆಂದರೆ ಇವಾಗೆಲ್ಲ ಗ್ಯಾಸ್ ಅಷ್ಟು ಪ್ರಾಬ್ಲಮ್ ಇರುವಾಗ ಆದಷ್ಟು ನಾವು ಗ್ಯಾಸನ್ನು ಸೇವ್ ಮಾಡಬೇಕಲ್ವಾ. ಇದಕ್ಕೆ ಒಂದು ಸ್ವಲ್ಪ ನಾನು ಅರಿಶಿಣದ ಪೌಡ್ರ್ ಹಾಕ್ತಾ ಇದ್ದೇನೆ ಬೇಯುವಾಗ. ಮತ್ತು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತೇನೆ, ಯಾಕೆಂದರೆ ಬೇಳೆ ಚೆನ್ನಾಗಿ ಬೇಯುತ್ತೆ, ಬೇಗನೆ ಬೇಯುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡು ಬರ್ತೇನೆ. ಈಗ ನೋಡಿ, ಬೇಳೆ ಚೆನ್ನಾಗಿ ಬೆಂದಿದೆ. ಇದು ಸಿಹಿ ಕುಂಬಳಕಾಯಿ ಕೂಡ ಬೇಯಿಸ್ಕೊಂಡಿದ್ದೇನೆ. ಇವಾಗ ಇದನ್ನು ಕುದಿಲಿಕ್ಕೆ ಇಡ್ತೇನೆ ಬೇಳೆನ. ಬೇಳೆ ಬೇಯುವಾಗ ಸ್ವಲ್ಪ ಅರಿಶಿನ ಹಾಕಿದ್ದೆ, ಇವಾಗ ಇನ್ನೊಂದು ಸ್ವಲ್ಪ ಹಾಕ್ತೇನೆ. ಇದು ಯಾಕೆಂದರೆ ನಮಗೆ ಅರಿಶಿನದ ಕೊಂಬನ್ನು ಪುಡಿ ಮಾಡಿ ಕೊಡ್ತಾರೆ ಇಲ್ಲಿ ಉಡುಪಿಯಲ್ಲಿ, ಅದು ಅರಿಶಿನ ಪ್ಯೂರ್, ಇದು ತುಂಬ ಚೆನ್ನಾಗಿರುತ್ತೆ. ಅದರಿಂದ ನಾನು ಜಾಸ್ತಿ ಯೂಸ್ ಮಾಡ್ತೇನೆ ಅರಿಶಿನ. ಯಾಕೆಂದರೆ ಇದು ಶೀತ ಕೆಮ್ಮು ಎಲ್ಲ ಇರುವಾಗ ನಿಮಗೆ ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ ಅರಿಶಿನ ಜಾಸ್ತಿ ಯೂಸ್ ಮಾಡಿದರೆ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಇದು ಒಂದು ಕುದಿ ಬರಬೇಕು. ಕುದಿ ಬಂದಮೇಲೆ ನಾವು ಕುಂಬಳಕಾಯಿ ಬೇಯಿಸಿ ಇಟ್ಕೊಂಡಿದ್ದೇವಲ್ಲ, ಅದನ್ನು ಕೂಡ ಹಾಕ್ಬೇಕು ಇದಕ್ಕೆ. ಇವಾಗ ಇದಕ್ಕೆ 2 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ, ಮತ್ತೊಂದು ಅರ್ಧ ಸ್ಪೂನಷ್ಟು ಖಾರದ ಪೌಡ್ರ್ ಹಾಕ್ತಾ ಇದ್ದೇನೆ, ಮತ್ತು 1.5 ಸ್ಪೂನಷ್ಟು ಇದು ಸಾಂಬಾರು ಪೌಡ್ರು, ನಾವು ಮನೆಯಲ್ಲೇ ಮಾಡಿ ಇಟ್ಕೊಳ್ತೇವೆ ಅದು. ಇದು ಮಾತ್ರ ಇಲ್ಲ ಅಂದರೆ ಖಾರದ ಪೌಡ್ರ್ ಹಾಕ್ಬೋದು. ನಾವು ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೇವೆ ಖಾರಕ್ಕೆ, ಅದನ್ನು ನೋಡ್ಕೊಂಡು ಹಾಕಿ. ಇದು ಸಿಹಿ ಕುಂಬಳಕಾಯಿನ ಲಾಸ್ಟಲ್ಲಿ ಹಾಕ್ತಾ ಇದ್ದೇನೆ, ಯಾಕೆಂದರೆ ಅದೊಂದು ಸ್ವಲ್ಪ ಬೇಗ ಬೆಂದು ಹೋಗುತ್ತೆ. ಆಲ್ರೆಡಿ ನಾವು ಬೇಯಿಸ್ಕೊಂಡಿದ್ದೇವಲ್ಲ, ಮತ್ತು ಇದಕ್ಕೆ ಹಾಕಿದರೆ ಹೋಳೆಲ್ಲ ಮೆತ್ತಗಾಗಿ ಹೋಗುತ್ತೆ, ಅದರಿಂದ ಲಾಸ್ಟಲ್ಲಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಕರಿಬೇವು ಕೂಡ ಹಾಕ್ತೇನೆ. ಇದು ನಾವು ಮನೆಯಲ್ಲೇ ಬೆಳೆಸ್ಕೊಂಡ ಕರಿಬೇವು, ಫ್ರೆಶ್ ಇರುತ್ತೆ ಇದು. ಇದು ಕುದಿ ಬರಬೇಕು. ನೋಡಿ, ಇವಾಗ ಇದಕ್ಕೆ ಕುಂಬಳಕಾಯಿ ಕೂಡ ಹಾಕಿದ್ದೇನೆ. ಕುಂಬಳಕಾಯಿ ಹಾಕಿದ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಹುಳಿ ರಸ ತೆಗೆದು ಇಟ್ಕೊಂಡಿದ್ದೆ ಅಲ್ಲ, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಮತ್ತು ಒಂದು ಚಿಕ್ಕ ಪೀಸು ಬೆಲ್ಲ ಹಾಕ್ತಾ ಇದ್ದೀನಿ. ಇದು ಬೆಲ್ಲ ಆಪ್ಷನ್, ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು. ಯಾಕೆಂದರೆ ಕೆಲವರಿಗೆ ಸಿಹಿ ಇಷ್ಟಪಡಲ್ಲ ಅವರು. ಕುಂಬಳಕಾಯಿ ಕೂಡ ಸ್ವಲ್ಪ ಸಿಹಿ ಇರುತ್ತಲ್ಲ, ಇದು ಕೂಡ ಸಿಹಿ ಆಗುತ್ತೆ ಅಂತ ಇಷ್ಟಪಡಲ್ಲ, ಅದರಿಂದ ಸ್ಕಿಪ್ ಮಾಡ್ಕೊಳ್ಳಿ ಬೇಡ ಅಂದರೆ. ಇದೊಂದ್ಸಲ ಮಿಕ್ಸ್ ಮಾಡಿ ಚೆನ್ನಾಗಿ. ಅದು ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಆಗಿ ಒಂದು 5-6 ನಿಮಿಷ ಇದು ಕುದಿಬೇಕು. ಅದರಿಂದ ಮುಚ್ಚಿಡ್ತಾ ಇದ್ದೇನೆ. ಮುಚ್ಚಿಟ್ರೆ ಬೇಗ ಕುದಿ ಬರುತ್ತೆ. ನೋಡಿ, ಈಗ 5 ನಿಮಿಷ ಆಯಿತು, ಚೆನ್ನಾಗಿ ಕುದಿತಾ ಇದೆ ನೋಡಿ. ಅದರಿಂದ ನೀವು ಮುಚ್ಚಿಟ್ರೆ ಬೇಗ ಕುದಿ ಬರುತ್ತೆ. ಇವಾಗ ಇದಕ್ಕೆ ಲಾಸ್ಟಲ್ಲಿ ನಾನು ಹಿಂಗು ಸ್ವಲ್ಪ ಕಲಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೇನೆ. ಇದು ಮುದ್ದೆ ಹಿಂಗು, ಅದರಿಂದ ಕಲಸಿ ಹಾಕ್ತಾ ಇದ್ದೇನೆ. ಮಾತ್ರ ಪುಡಿ ಹಿಂಗಿದ್ರೆ ಅದನ್ನೇ ಹಾಕ್ಕೊಳ್ಬೋದು. ಹಿಂಗೆ ಹಾಕಿದ್ಮೇಲೆ ಒಂದು 2 ಕುದಿ ಬಂದರೆ ಸಾಕು. ಕೊತ್ತಂಬರಿ ಸೊಪ್ಪು ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ನಾನು ಕರಿಬೇವು ಹಾಕಿದ್ರಿಂದ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇಲ್ಲ. ಈಗ ಸಿಹಿ ಕುಂಬಳಕಾಯಿದು ಹುಳಿ ರೆಡಿಯಾಗಿದೆ. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೇನೆ. ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೇನೆ, ಮತ್ತೊಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಮತ್ತೊಂದು ಅರ್ಧ ಸ್ಪೂನಷ್ಟು
ಉದ್ದಿನಬೇಳೆ, ಮತ್ತೊಂದು ಕೆಂಪು ಮೆಣಸಿನ್ಕಾಯಿ, ಮತ್ತೊಂದು ಸ್ವಲ್ಪ ಕರಿಬೇವು. ಇಷ್ಟು ಹಾಕಿದರೆ ಆಯಿತು. ಒಗ್ಗರಣೆ ಆದಮೇಲೆ ಇದಕ್ಕೆ ಹಾಕಬೇಕು. ನಾವೀಗ ಹೆಚ್ಚಾಗಿ ಈ ಕಡೆ ಎಲ್ಲ ತೆಂಗಿನಕಾಯಿ ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ತೇವೆ. ನಿಮಗೆ ನಿಮ್ಗೆ ಇಷ್ಟ ಬಂದ ಎಣ್ಣೆಯಲ್ಲಿ ಮಾಡ್ಕೊಳ್ಬೋದು. ಯಾಕೆಂದರೆ ನಮಗೆ ತೆಂಗಿನಕಾಯಿ ಎಣ್ಣೆದು ಫ್ಲೇವರ್ ತುಂಬ ಇಷ್ಟ ಆಗುತ್ತೆ. ಕೆಲವರಿಗೆ ಅಡುಗೆಗೆಲ್ಲ ಅದು ಇಷ್ಟ ಆಗಲ್ಲ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಇರುವಂಥ ಎಣ್ಣೆಯಲ್ಲಿ ನೀವು ಒಗ್ಗರಣೆ ಮಾಡ್ಕೊಳ್ಳಿ. ನಾವು ಹೆಚ್ಚಾಗಿ ಈ ಕಡೆ ಕರಾವಳಿ ಸೈಡಲ್ಲೆಲ್ಲ ತೆಂಗಿನಕಾಯಿ ಎಣ್ಣೆ, ತೆಂಗಿನಕಾಯಿ ಎಲ್ಲ ಜಾಸ್ತಿ ಯೂಸ್ ಮಾಡ್ತೇವೆ. ಒಗ್ಗರಣೆ ಆದಮೇಲೆ ಅದಕ್ಕೆ ಹಾಕೋಣ. ಒಗ್ಗರಣೆ ಆಯಿತು, ಅದಕ್ಕೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಸಿಹಿ ಕುಂಬಳಕಾಯಿದು ಬೇಳೆ ಹುಳಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಅನ್ನದ ಜೊತೆ ಚೆನ್ನಾಗಿರುತ್ತೆ ನಿಮಗೆ. ಮತ್ತು ರಾಗಿ ಮುದ್ದೆ ಏನಾದರೂ ಮಾಡಿದರೆ ಅದ್ರ ಜೊತೆಲಿ ಕೂಡ ಚೆನ್ನಾಗಿರುತ್ತೆ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಬೇಳೆ ಹಾಕಿ ಮಾಡುವಂಥದ್ದು. ಇದೇ ರೀತಿಯಲ್ಲಿ ನೀವು ಹಸಿ ತೆಂಗಿನಕಾಯಿ ಹಾಕಿ ಕೂಡ ಮಾಡ್ಬೋದು. ಅದು ಇನ್ನೊಮ್ಮೆ ನಾನು ತೋರಿಸ್ತೇನೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಅದರ ರುಚಿ. ಒಂದ್ಸಲ ಮಾಡಿದರೆ ಮತ್ತೆ ಮತ್ತೆ ಮಾಡಿ ನೀವೇ ಮಾಡ್ಕೊಳ್ತೀರಾ. ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.